ನಮಸ್ಕಾರ ಸರ್. ನಮಸ್ಕಾರ ಸರ್. ನಮ್ಮ ಹೆಸರು ನರಸಿಂಹಮೂರ್ತಿ ಅಂತ. ನಾವು ಕೃಷಿ ಟೆಕ್ ಇಂದ ಬಂದಿದ್ದೀವಿ. ಈ ತೋಟ ನಾವು ನೋಡ್ತಾ ಇದ್ವಿ. ನಮ್ಮ ರೈತರ ಹೆಸರು ಬಂದು ಕೃಷ್ಣಪ್ಪ ಅಂತ, ಊರ ಹೆಸರು ಬಂದು ವಡಿಗೆರೆ ಅಂತ. ಇದು ಬಂದು ಕೋಲಾರ ಟೇಕಲ್ ರೋಡ್ ಬರುತ್ತೆ. ಕೋಲಾರ ಡಿಸ್ಟಿಕ್, ಕೋಲಾರ ತಾಲೂಕು. ಊರ ಹೆಸರು ಬಂದು ಇದು ಗೂಟಿ ಗಿಡ ಹಾಕಿರೋದು. ಗೂಟಿ ಗಿಡ ಹಾಕಿರೋದು. ಸೆಟ್ಟಿಂಗ್ ಓವರ್ ಆಯ್ತು. 2 ಸರಿ ತಿನ್ನಿಂಗ್ ಮಾಡೋರೆ. ಬಟ್ ಇನ್ನೂ ತೆಗಿಬೇಕಾಗಿತ್ತು. ಹಸರ್ಕಾಯಿ ಇನ್ನೂ ಇದಾವೆ. ಇದೆಲ್ಲ ಹಸರ್ಕಾಯಿ ತೆಗಿಬೇಕಾಗಿತ್ತು. ಇನ್ನು 5 ತಿಂಗಳಾಯ್ತಾ ಈಗ? 5 ಕಂಪ್ಲೀಟ್ ಆಗಿದೆ. 5 ಕಂಪ್ಲೀಟ್ ಆಗಿದೆ. ಇದು ಏನ್ ಮಾಡ್ತಾ ಇದಾರೆ ಅಂದ್ರೆ, ಈಗ ಸೈಜರ್ ಎಲ್ಲ ಮಾಡಿದ್ದಾರೆ. ಡ್ರಿಪ್ ನಲ್ಲೂ ಸೈಜ್ ಕೊಟ್ಟಿದ್ದಾರೆ. ಈಗ ಬ್ರಾಸೋಪಿಟ್ ಸ್ಟಾರ್ಟ್ ಮಾಡ್ತೀವಿ. ಸ್ವಲ್ಪ ಇನ್ನು ತಿನ್ನಿಂಗ್ ಮಾಡ್ಬೇಕಾಗಿತ್ತು. ನಮ್ಮ ರೈತರಲ್ಲಿ ನಿಂತ್ಕೊಂಡಿದ್ದಾರೆ. ಅವ್ರ ಕ್ಯಾಮ್ರಾಗ ಏನೋ ಬರಲ್ಲ ಅಂತ ಇದಾರೆ. ಕೃಷ್ಣಪ್ಪ ಅಂತ ಅವರು ಒಳ್ಳೆ ಸೆಟ್ಟಿಂಗ್ ಆಗಿದೆ. 2 ಸರಿ ತಿನ್ನಿಂಗ್ ಮಾಡಿದ್ದಾರೆ. ಇದೇ ತೋಟ ನಾವು ಲಾಸ್ಟ್ ಇಯರ್ ನಮ್ಮ ಫೋನಲ್ಲಿ ಒಂದು ವಿಡಿಯೋ ಮಾಡಿದ್ದೆ. 9 ತಿಂಗಳಿಗೆ ಕ್ರಾಪ್ ಬಿಟ್ಟಿದ್ದಾರೆ ಗಿಡನ ಅಂತ. ಇದೇ ತಿಂಗಳೇ 9 ತಿಂಗಳಿಗೆ ಫಸ್ಲಿಗೆ ಬಿಟ್ಟಿರೋದು ಇದೇ ತೋಟನೇ. ಚಿಕ್ಕ ಗಿಡ ಇದು, ಗೂಟಿ ಗಿಡ. ಚೆನ್ನಾಗಿ ಕ್ರಾಪ್ ಏನೋ ಸೆಟ್ಟಿಂಗ್ ಆಯ್ತು. ಇವ್ರಿಗೆ ಯಾರೋ ಒಬ್ರು ರೈತರು ಬಂದು ಇಲ್ಲಿ ಪಕ್ಕದ ಯಾರೋ ಒಬ್ರು ಬಂದು ಇದ್ರಲ್ಲಿ ಕ್ರಾಪೇ ಬರಲ್ಲ, ಬರೀ ಚಿಗುರು ಬರ್ತಾ ಇದೆ ಅಂತ ಹೇಳಿದ್ರಂತೆ ಇವ್ರಿಗೆ. ಅದೇನಾಯ್ತಂದ್ರೆ ನನ್ಗೆ ಹೇಳಿದ್ರು, ನಾನು ಗ್ರೋಸ್ ಟೀಮು ಬ್ರಾಸೋಪಿಟ್ಟು ಎಲ್ಲ ಕೊಡಿಸಿ ನಿಮ್ಗೆ ಯಾಕೆ ನಾವಿದೀವಿ, ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಎಲ್ಲ ಈ ತರ ಮಾಡಿಸಿದೀವಿ. ಒಳ್ಳೆ ಸೆಟ್ಟಿಂಗ್ ಆಗಿದೆ. ಸೈಜ್ ಇನ್ನೂ ಬರ್ಬೇಕು. ಇನ್ನ ಇವೆಲ್ಲ ಸಣ್ಣ ಕಾಯಿ ತೆಗಿಬೇಕಾಗಿತ್ತು, ಅವ್ರು ತೆಗ್ದಿಲ್ಲ. ನೋಡ್ರಿ ಇದೆಲ್ಲ ಓವರ್ ಸೆಟ್ಟಿಂಗ್ ಐತಿ ಗಿಡ. ಇಲ್ಲಿ ನೋಡ್ರಿ ಇದು ಮತ್ತೆ ಮಾವಿನ ತೋಟದಲ್ಲಿ ಹಾಕಿರೋದು. ಇದು ಮಾವಿನ ತೋಟ ಅಲ್ಲ? ಮಾವಿನ ತೋಟದಲ್ಲಿ ಹಾಕಿರೋದು. ಮಾವಿನ ತೋಟದಲ್ಲಿ ಹಾಕಿರೋದು. ಅವ್ರಿಗೊಂದ್ಸರಿ ತೋರಿಸ್ಬಿಡ್ರಿ ಕ್ಯಾಮ್ರಾಗ. ಅವ್ರು ಕ್ಯಾಮ್ರಾ ಮುಂದೆ ಬರಲ್ಲ ಅಂತ ಇದಾರೆ. ಅವ್ರನ್ನ ಒಂದ್ಸರಿ ಕ್ಯಾಮ್ರಾಗ ತೋರಿಸ್ಬಿಡ್ರಿ. ಅವರೇ ನಮ್ಮ ರೈತರು. ಅವ್ರ ಕ್ಯಾಮ್ರಾಗ ಬರಲ್ಲ ಅಂತ ಇದಾರೆ. ಒಂದ್ಸರಿ ಮುಖ ತೋರಿಸ್ಬಿಡ್ರಿ. ಅವ್ರು ಸಾಕು. ಕೃಷ್ಣಪ್ಪ ಅಂತ ಅವ್ರ ಹೆಸರು. ಬರ್ರಿ ಏನ್ ಮಾತಾಡಕತ್ತೀರಿ? ಬರ್ರಿ. ಚೆನ್ನಾಗಿ ಅಂದ್ರೆ ಅವ್ರು ನೋಡ್ರಿ, ಕಾಲಲ್ಲಿ ಚಪ್ಪಲಿ ಕೂಡ ಹಾಕಿರಲ್ಲ ತೋಟದಲ್ಲಿ. ಅಷ್ಟು ನೀಟಾಗಿ ಮೇಂಟೈನ್ ಮಾಡ್ತಾರೆ. ಒಂದು ಕಳೆ ಇಲ್ಲ. ನೀರು ಒಂದ್ ಟೈಮಲ್ಲಿ ಫುಲ್ ಟೆಂಪರೇಚರ್ ಐತಿ ಈ ತೋಟದಲ್ಲಿ. ಸೆಟ್ಟಿಂಗ್ ಆಗ್ತಾ ಇರಲ್ಲ. ಹೂವು ಎಲ್ಲ ಉದುರ್ತಾ ಇತ್ತು. 2 ಇನ್ಲೈನ್ ಮಾಡಿದ್ದಾರೆ. 2 ಇನ್ಲೈನ್ ಮಾಡಿದ್ದಾರೆ. ತುಂಬಾ ಕಷ್ಟಪಟ್ಟಿದ್ದಾರೆ ಈ ತೋಟಕ್ಕೆ. ತುಂಬಾ ಕಷ್ಟಪಟ್ರೆ ಹಿಂಗ್ ಬಂದಿರೋದು. ಇದ್ ನೋಡ್ರಿ, ಒಳಗಡೆ ಸ್ಟೆಮ್ ಅಲ್ಲಿ ನೋಡ್ರಿ ಏನಂಗಿದೆ. ಇದ್ರಲ್ಲಿ ಏನಿಲ್ಲ 150 ಕಾಯಿ ಮೇಲೆ ಇದಾವೆ. ತುಂಬಾ ಕಷ್ಟಪಟ್ಟು ಮಾಡಿದಾರೆ. ನಾವೇನ್ ಬರ್ಕೊಟ್ಟಿರ್ತೀವೋ ಅದಕ್ಕಿಂತ ಹೆಚ್ಚಿಗೆ ಮಾಡಿದಾರೆ ಅವರು. ತೋಟಕ್ಕೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಮಾವಿನ ತೋಟದಲ್ಲಿ ಇದು ಹಾಕಿರೋದು. ಇದೆಲ್ಲ ಮಾವಿನ ಸಸಿ. ಇದು ಮಾವಿನ ಸಸಿಯಲ್ಲಿ ದಾಳಿಂಬೆ ಹಾಕಿರೋದು. ಸ್ವಲ್ಪ ಗಿಡನು ಚಿಕ್ಕ ಗಿಡ ಇತ್ತು. ಎಲ್ಲ ತೋಟ ಎಲ್ಲ ಹಂಗೆ ಊಜಿ ಇದ್ರಲ್ಲಿ ಬೀಳ್ತಾವ ಅಂತ ಇದು ಕಟ್ಟಿರೋದು. ಇದು ಇದಾವೆ ನೋಡ್ರಿ. ಇದಾವೆ. ಈ ಟೊಮಾಟೋ ಗಿಡದಲ್ಲೂ ಕಟ್ತಾರೆ ಇದೇ ಊಜಿ ಕ್ರಾಪ್ ನ. ಇದ್ರಲ್ಲಿ ಬೀಳ್ತವೆ. ಅದ್ರಲ್ಲಿ ಬಂದು ಬಿದ್ದೋಗ್ತದೆ. ಬಟ್ ಇದು ಓವರ್ ಇರೋದಕ್ಕೆ ಚಿಗುರು ಬಂದಿಲ್ಲ ಮೇಲೆ. ಕೆಲವು ಗಿಡ ಸನ್ಬರ್ನ್ ಆಗ್ತಾ ಇದೆ. ಇದು ನೋಡ್ರಿ, ಸೈಜ್ ಕಡಿಮೆ. ಇದು ಕ್ರಾಪ್ ಕಡಿಮೆ ಇದೆ. ಈ ಗಿಡದಲ್ಲಿ ಫುಲ್ ಸೈಜ್ ಇದೆ. ಎಲ್ಲ ಅದೇ. ಇದು ನೋಡ್ರಿ, ಒಂದು 9 ಎಕರೆ ಬರ್ತೈತಿ. ಇದು 9 ಎಕರೆ? 9 ಎಕರೆ ಇದೆ. ಹಿಂಗೆ ಹೋಗೋಣ. ತಿನ್ನಿಂಗ್ ಮಾಡಿರೋದು 2 ಸರಿ ತಿನ್ನಿಂಗ್ ಮಾಡಿದ್ದಾರೆ. ಕಾಯಿ ಹಣ್ಣಕ್ಕೆ ಸಣ್ಣ ಪಿಂದೆ ಇದ್ದಾಗೆ ತೆಗ್ದಿದ್ದಾರೆ. ಸ್ವಲ್ಪ ನಮ್ದು ಇನ್ನು ಸ್ಟಾರ್ಟಿಂಗ್ ಅಲ್ಲಿ ಗ್ರೋಸ್ ಟೀಮ್ ಕೊಟ್ರು. ಕೃಷಿ ಟೆಕ್ದು ಗ್ರೋಸ್ ಟೀಮು, ಮತ್ತೆ ಬ್ರಾಸೋಫಿಟ್ಟು, ಮತ್ತೆ ಕ್ಯಾಲ್ಸಿಯಂ ಬೋರಾನ್ ಇರೋಂಥದ್ದು ಕ್ಯಾಫರ್ಟ್ ಅಂತ ಕೊಟ್ರು. ಒಂದು ಸ್ಪ್ರೇ ಎಕರೆಗೆ 1 kg ಡ್ರಿಪ್ ಅಲ್ಲೂ ಕೊಡ್ಸಿದೀವಿ. ಮತ್ತೆ ಈಗ ಸೈಜರ್ 3 ಸರಿ ಸ್ಪ್ರೇ ಮಾಡಿಸಿದೀವಿ. 3 ml ಒಂದ್ಸರಿ, 4 ml ಒಂದ್ಸರಿ ಮಾಡಿಸಿದೀವಿ. ಮತ್ತೆ ಡ್ರಿಪ್ ಅಲ್ಲಿ ಎಕರೆಗೆ 2 ಲೀಟರ್ 3 ಲೀಟರ್ ತರ ಕೊಡ್ಸಿದೀವಿ. ಈಗ ಲಾಸ್ಟ್ ಅಲ್ಲಿ ಬ್ರಾಸೋಫಿಟ್ಟು. ಅಲ್ಲ, ಇದು ಫಸ್ಟ್ ಕ್ರಾಪ್ ಅಲ್ಲ? ಫಸ್ಟ್ ಕ್ರಾಪ್. ಇದು ಓವರ್ ಕ್ರಾಪ್. ಫಸ್ಟ್ ಕ್ರಾಪ್ ಬಟ್ ಓವರ್ ಕ್ರಾಪ್. ಇದು ಚೆನ್ನಾಗಿ ಬಂದಿದೆ. ಇದು ಸಿಕ್ಕಾಪಟ್ಟೆ ಸೆಟ್ಟಿಂಗ್ ಆಗಿತ್ತು. ಅರ್ಧ ತೆಗ್ದಿದ್ದಾರೆ ಇದ್ರಲ್ಲಿ. ಆದ್ರೂ ಇನ್ನೂ ಜಾಸ್ತಿ ಇದಾವೆ ನೋಡ್ರಿ. ಇನ್ನೂ ಇರ್ಬೇಕು. ಇನ್ನೂ ಒಂದು 25 ದಿವಸ ಇರ್ಬೇಕು. ಒಳ್ಳೆ ರೇಟ್ ಡೌನ್ ಆಗಿರೋದಕ್ಕೆ ನಾನೇ ಹೇಳಿದೀನಿ, ಸ್ವಲ್ಪ ದಿವಸ ಹಂಗೆ ಇಟ್ಕೊಂಡ್ರಿ, ಕೊಡ್ಬೇಡ್ರಿ ಅಂತ ಹೇಳಿದೀನಿ. ಯಾರೋ ಬಂದು 80 ಕೇಳಿದ್ರ ನೋಡ್ರಿ. ಹಣ್ಣೆ ಕಾಣ್ತಾವ. ಎಲೆಗಿಂತ ಹಣ್ಣು ಜಾಸ್ತಿ ಕಾಣ್ತಿದೆ ನೋಡ್ರಿ. ಕಲರ್ ಚೆನ್ನಾಗಿ ಬಂದಿದೆ. ಫಿನಿಶಿಂಗ್ ಚೆನ್ನಾಗಿ ಬಂದಿದೆ. ಇವ್ರಿಗೆ ಒಳ್ಳೆ ದುಡ್ಡು ಆದ್ರೆ ಮತ್ತೆ ಇನ್ನೊಂದು 10 ಎಕರೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಾಡ್ಲಿ, ಚೆನ್ನಾಗಾಗ್ಲಿ. ರೈತರಿಗೆ ಒಳ್ಳೇದಾಗ್ಬೇಕಷ್ಟೇ. ಅಲ್ಲ, ಕಟ್ಟೋದು ಇದು ಪ್ಲಾಸ್ಟಿಕ್ ತಂತಿ ಹಾಕಿದ್ದಾರೆ. ಬಟ್ ಅದನ್ನು ತೂಕಕ್ಕೆ ಬೆಂಡ್ ಆಗ್ತಾ ಇದೆ. ಈ ಸರಿ ಒಳ್ಳೆ ರೇಟ್ ಸಿಕ್ಕಿದ್ ಮಾಡಿದ್ರೆ ಕೂಚಿ ಹಾಕ್ತೀನಿ ಸರ್, ಕಲ್ಲ ಹಾಕ್ತೀನಿ ಅಂತ ಹೇಳಿದ್ದಾರೆ. ಹಾಕ್ಲಿ, ಅವ್ರಿಗೆ ಒಳ್ಳೆ ದುಡ್ಡು ಆಗ್ಲಿ ಅಂತ ನಾವು ಕೊಡ್ತೀವಿ. ಬಟ್ ರೈತರು ಯಾರೇ ಆಗ್ಲಿ ಕಷ್ಟ ಪಡ್ಬೇಕಷ್ಟೇ. ಕಷ್ಟಪಟ್ಟು ಮಾಡಬೇಕು.
ಇನ್ವೆಸ್ಟ್ಮೆಂಟ್ ಚೆನ್ನಾಗಿ ಹಾಕಿದ್ರೇನೆ ಈ ತರ ಬೆಳೆಯಕ್ಕಾಗೋದು. ಅಲ್ಲ ಸೈಡಿಗೆ ಕಲ್ಲ ಅದೆಲ್ಲ ಬಾಳ ಚೆನ್ನಾಗಿ ಹಾಕಿದಾರ್ರಿ. ಹಾ ಗೇಟ್ ಸುತ್ತು ನೋಡ್ರಿ ಒಂದೊಂದು ಕಾಂಕ್ರೀಟ್ ಮತ್ತೆ ಕಳೆನು ನೀಟಾಗಿ ಮಾಡ್ಕೊಂಡಿದ್ದಾರೆ. ಕಳೆ ಔಷಧಿ ತೋರ್ಸೋದೇ ಇಲ್ಲ ಅಂತ ಅವ್ರಿಗೆ ಈ ತೋಟದಲ್ಲಿ. ಕಳೆ ಔಷಧಿ ನಾವು ಹೊಡೆಯೋದೇ ಇಲ್ಲ ಸರ್, ಒರೆಸ್ತಾ ಇರ್ತೀವಿ, ಬಂದಿದ್ದೆಲ್ಲ ಒರೆಸ್ತಾ ಇರ್ತೀವಿ ಅಂತಾರೆ. ಈ ಬೆಳೆಗೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ವೀಡ್ ಮ್ಯಾಟ್ ಹಾಕ್ಸಿಲ್ಲ. ನೆಕ್ಸ್ಟ್ ವೀಡ್ ಮ್ಯಾಟು ಹಾಕ್ತಾರೆ, ಮತ್ತೆ ಮೇಲೆ ಗ್ರೋ ಕವರ್ ಹಾಕ್ತಾರೆ. ಇದು ತೋಟ ಸುತ್ತು ತೋರಿಸ್ರಿ, ಎಲ್ಲ ಮಾವಿನ ತೋಟದಲ್ಲಿ ದಾಳಿಂಬೆ ಮಾಡಿರೋದು. ಸುತ್ತಲೂ ತೋರಿಸ್ರಿ. ಇನ್ನು ಆ ಕಡೆ ತುಂಬಾ ಇದೆ ರೀ. 9 ಎಕರೆ ಇರೋದು ಇದು ಟೋಟಲ್. ಈ ಪೀಸ್ ಬಿಟ್ಟು ನೆಕ್ಸ್ಟ್ ಆ ಕಡೆ 4 ಎಕರೆ ಇದೆ. ಇದು ಮಧ್ಯ ಯಾಕ್ರಿ ಈ ತರ ಬಿಟ್ಟಿದ್ದಾರೆ? ಇದು ಜಮೀನ್ ಬೇರೆಯವ್ರದಂತೆ, ಲೀಸ್ ತಗೊಂಡ್ ಮಾಡಿ. ಈ ತರ ಈ ಲಾಸ್ಟ್ ಸಾಲ್ ನೋಡ್ರಿ, ಈ ಲಾಸ್ಟ್ ಸಾಲ್ ತೋರಿಸ್ರಿ, ಫುಲ್ ಕಲರ್ ನೋಡ್ರಿ ಹೆಂಗಿದೆ. ಬರ್ರಿ ನೋಡ್ರಿ ಹೆಂಗಿದೆ. ಮಾವಿನ ತೋಟದಲ್ಲಿ ಇನ್ನೊಂದು 4-5 ವರ್ಷ ತೆಕ್ಕೊಬಹುದು. ಶೈನಿಂಗ್ ಚೆನ್ನಾಗಿದೆ ನೋಡ್ರಿ. ಬಾರಿ ಮಾಡಿದ್ದಾರೆ. 2 ಇನ್ಲೈನ್ ಮಾಡಿದ್ದಾರೆ. ಇದು ಚಿಗುರು ಮೇಲೆ ತೆಗಿಬೇಡ್ರಿ ಅಂತ ಹೇಳಿದೆ ನಾನು, ಸನ್ಬರ್ನ್ ಆಗುತ್ತೆ. ಇದು ನೆಕ್ಸ್ಟ್ ಕ್ರಾಪ್ ಮತ್ತೆ ಅಲ್ಲಿಗೆ ಹಿಡ್ಕೋತದಲ್ಲ, ಕಡ್ಡಿ ಮಾಡ್ಕೊಬಹುದು. ರಸ್ಟ್ ಕಟಿಂಗ್ ಮಾಡ್ಸಲ್ಲ ಇದನ್ನ. ಮತ್ತೆ ರಸ್ಟ್ ಕಟಿಂಗ್ ಮಾಡಿಸ್ರೆ ಗಿಡ ತೆಗೆದಾಕ್ತಾರೆ. ರಸ್ಟ್ ಕಟಿಂಗ್ ಮಾಡಿಸ್ತಿ ಇದೇ ಬೆಳೆಸ್ಕೊಳೋದು. ಒಂದೇ ಸರಿ ಕ್ರಾಪ್ ಕಟಿಂಗ್ ಮಾಡೋದು ಒಂದೇ ಸಲ. ಹಣ್ಣು ಖಾಲಿ ಆಗಿದ ತಕ್ಷಣ ಶೇಪ್ ಕಟಿಂಗ್ ಮಾಡಕ ಶೇಪ್ ಕಟಿಂಗ್ ಮಾಡ್ಸಲ್ಲ, ಬರೀ ವಾಟರ್ ಶೂಟ್ ಅಷ್ಟೇ ತೆಗೆದದು. ಏನಂತ ಬಂದ್ರೆ ಈ ತರ ಸೆಟ್ಟಿಂಗ್ ಆಗ್ಬೇಕು ನೋಡ್ರಿ. ಇಲ್ಲಿ ಬಾಟಮ್ ಅಲ್ಲಿ ಚೆನ್ನಾಗಿದೆ ನೋಡ್ರಿ, ಫುಲ್ಲು. ಈ ತರ ಸೆಟ್ಟಿಂಗ್ ಆಗ್ಬೇಕು. ನಮ್ಮ ರೈತರು ಚೆನ್ನಾಗಿ ಮಾಡಿದ್ದಾರೆ. ನಾವು ಗೈಡೆನ್ಸ್ ಹಂಗೆ ಕೊಟ್ಟಿದೀವಿ. ನಾವೇನು ಎಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದಾರೆ ಅವರು ರೈತರು. ನಾವು ಮಂತ್ಲಿ ಒಂದ್ಸರಿ ಬಂದು ನೀಟಾಗಿ ಎಲ್ಲ ವಿಸಿಟ್ ಮಾಡಿ ಬರ್ಕೊಡ್ತೀವಿ ಡೈರಿಯಲ್ಲಿ. ಈ ತರ ಮಾಡಿದ್ದಾರೆ. ಇದು 9 ಎಕರೆನಾ? ಇದು 9 ಎಕರೆ. ಗಿಡ ನಾಟಿ ಮಾಡಿದಾಗಿಂದ 9 ತಿಂಗಳಿಗೆ ಫಸಲು ಬಿಟ್ಟಿರೋದು. 9 ತಿಂಗಳಿಗೆ. ಕೆಲವರೆಲ್ಲ ವರ್ಷ ಆಗ್ಲಿ ಇದ್ರು. ನಾನು ಮತ್ತೆ ಅನ್ಸೀಸನ್ಗೆ ಹೋಗ್ಬಿಡುತ್ತೆ, ಎಷ್ಟು ಬಂದ್ರೆ ಎಷ್ಟು ಬರ್ಲಿ, ನೀವು ಕಟಿಂಗ್ ಮಾಡ್ರಿ ಅಂದೆ. ಕಟಿಂಗ್ ಅವ್ರು ನಾನೇ ಬಿಜಾಪುರದವ್ರನ್ನ ಕರೆಸ್ದೆ. ಸಿದ್ದಣ್ಣ ಅಂತಿದ್ರು ಬಿಜಾಪುರದವ್ರು, ಅವರೇ ತಿನ್ನಿಂಗು ಮಾಡಿರೋದು. ಅವ್ರನ್ನೇ ಕರೆಸ್ದೆ, ಕ್ರಾಪ್ ಕಟಿಂಗ್ ಕೊಡ್ತಾರೆ. ತಿನ್ನಿಂಗ್ ಮಾಡೋದು ಇದು ವಿಡಿಯೋ ಹಾಕಿದ್ರು, ಸಣ್ಣದು ಹಾಕಿದ್ರು. ಸಿದ್ದಣ್ಣ ಅಂತ ಬಿಜಾಪುರದವ್ರು, ಅವರೇ ತಿನ್ನಿಂಗ್ ಮಾಡಿದ್ರು. ಇಲ್ಲ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕಟ್ಟೋದು ನೀಟಾಗಿ ಮಾಡಿದ್ದಾರೆ. ಬಿದಿರು ಕಡ್ಡಿ ಹಾಕ್ತಾರೆ, ಇವ್ರು ಬಂದು ನೀಲಗಿರಿ ಕಡ್ಡಿ ಹಾಕಿದ್ದಾರೆ. ನೀಲಗಿರಿ ಕಡ್ಡಿ ಹಾಕಿದ್ದಾರೆ. ಆದ್ರೂ ತೂಕಕ್ಕೆ ಜಗ್ತಾ ಇದೆ, ಇದು ಫುಲ್ ಜಗ್ತಾ ಇದೆ. ನೆಕ್ಸ್ಟ್ ಬಿದಿರು ಕಡ್ಡಿ ಮಾಡ್ಬೋದು, ಇಲ್ಲ ಕಲ್ಲು ಕಾಂಪೌಂಡ್ ಕೂಚ ಮಾಡ್ತಾರೆ. ಯಜಮಾನ್ರು ಮಾತಾಡ್ತಾ ಇಲ್ಲ. ಅವ್ರು ಏನೋ ನಾನು ಮಾತಾಡಲ್ಲ, ನೀವೇ ಮಾತಾಡಿ ಸರ್ ಅಂತಾರೆ. ಸರಿ ತೋರಿ, ನಮಸ್ತೆ ರೀ. ನಮಸ್ತೆ.